ಹೆಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ MTR ಗುಲಾಬ್ ಜಾಮೂನ್ ಪ್ರೀಮಿಕ್ಸ್ ಬರುತ್ತಲ್ವ, ಅದನ್ನು ಯೂಸ್ ಮಾಡಿಕೊಂಡು ಗುಲಾಬ್ ಜಾಮೂನ್ನ ಮನೆಯಲ್ಲಿ ಯಾವ ರೀತಿಯಾಗಿ ಸಾಫ್ಟ್ ಮತ್ತು ಜ್ಯೂಸಿಯಾಗಿ ಪ್ರಿಪೇರ್ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ವಿಡಿಯೋದಲ್ಲಿ ಸಣ್ಣ ಪುಟ್ಟ ಟಿಪ್ಸ್ನ ಹೇಳ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದನ್ನು ಮಾಡ್ಕೊಳ್ಲಿಕ್ಕೆ ನಾನು MTR ಅವ್ರದ್ದು ಗುಲಾಬ್ ಜಾಮೂನ್ ಪ್ರೀಮಿಕ್ಸ್ನ ತೊಗೊಂಡಿದ್ದೀನಿ. ಇದನ್ನು ಒಂದು ದೊಡ್ಡ ಅಗಲವಾದ ಪ್ಲೇಟ್ನಲ್ಲಿ ಹಾಕೊಂಡ್ಬಿಟ್ಟು ನಾನು ಇದನ್ನು ಕಲಿಸ್ಕೊಳ್ಲಿಕ್ಕೆ ಹಾಲನ್ನ ಬಳಸ್ಕೊಳ್ತಾ ಇದ್ದೀನಿ. ಹಾಲು ಬಳಸೋದ್ರಿಂದ ಜಾಮೂನ್ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಇಲ್ಲಿ ನಾನು ಒಂದು ಸಣ್ಣ ಕಾಫಿ ಲೋಟದಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಈ ಹಾಲನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ಅಷ್ಟನ್ನು ಒಂದೇ ಸಲ ಹಾಕ್ಕೊಳ್ಲಿಕ್ಕೆ ಹೋಗ್ಬೇಡಿ. ಚುಚ್ಚೂರೆ ಒಂದು 4-5 ಸಲ ಇದನ್ನು ನೀಟಾಗಿ ಒಂದು ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಜೆಂಟಲಾಗಿ ಮಿಕ್ಸ್ ಮಾಡಬೇಕು. ತೀರಾ ಅದನ್ನು ನೀವು ಕೈಯಲ್ಲಿ ತುಂಬ ಹಿಚ್ಕಿ ಕಲಿಸೋದಕ್ಕೆಲ್ಲ ಹೋಗ್ಬಿಟ್ರೆ ಜಾಮೂನ್ ತುಂಬ ಗಟ್ಟಿಯಾಗಿಬಿಡುತ್ತೆ. ರಸ ಎಲ್ಲ ಹೀರ್ಕೊಳ್ಳೋದೇ ಇಲ್ಲ, ಸಕ್ಕರೆ ನೀರನ್ನ ಹೀರ್ಕೊಳ್ಳೋದೇ ಇಲ್ಲ. ಇಲ್ಲಿ ನೋಡಿ ನಾನು ಎಷ್ಟು ಜೆಂಟಲಾಗಿ ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಇದನ್ನು ನೀಡ್ ಮಾಡೋದಾಗಲಿ ಅಥವಾ ತುಂಬ ಕಂಪ್ರೆಸ್ ಮಾಡಿ ಒತ್ತೋದಾಗಲಿ, ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ತೀವಲ್ವ ಆ ರೀತಿ ಎಲ್ಲ ಇದನ್ನು ಕಲಿಸ್ಕೋಬಾರ್ದು. ಜಸ್ಟ್ ಜೆಂಟಲಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಿ. ಸೊ ಇಲ್ಲಿ ನೋಡಿ ನಾನು 1 ಲೋಟ ಹಾಲು ಪೂರ್ತಿ ಇದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ಮಿಕ್ಸ್ ಅಂದರೆ ಒಂದು ಹಿಟ್ಟು ಅದಕ್ಕೆ ಬಂದಿಲ್ಲ ಇದು. ಅದಕ್ಕಾಗಿ ನಾನು ಮತ್ತೆ 1 ಲೋಟದಷ್ಟು ನೀರಲ್ಲಿ ಸ್ವಲ್ಪ ಮಾತ್ರ ಒಂದೇ ಒಂದು ಸಲ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ಈ ಹಾಕ್ಕೊಂಡಿರುವಂತಹ ನೀರು ಕರೆಕ್ಟಾಗಿದೆ. ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ ನೀರು ಸಹ ಒಂದು ಸ್ವಲ್ಪ ನಾನು ಒಂದೇ ಸಲ ಹಾಕ್ಕೊಂಡಿದ್ದು ಅಷ್ಟೇ. ಈ ಹಿಟ್ಟು ಅಷ್ಟೇ ನೋಡಿ, ನಾನು ತುಂಬ ನಾದ್ಕೊಳ್ಳೋದು ಅದೆಲ್ಲ ಮಾಡಿಲ್ಲ. ಜಸ್ಟ್ ಮಿಕ್ಸ್ ಮಾಡಿ ಒಂದು ರೌಂಡ್ ಶೇಪಿಗೆ ತೊಗೊಂಬಂದು ನಿಲ್ಲಿಸಿದ್ದೇನೆ. ಈ ರೀತಿ ಮಾಡ್ಕೊಳ್ಳಿ. ಆಗ ನಾವು ಜಾಮೂನ್ ಮಾಡ್ಕೊಳ್ತೀವಲ್ವ ಅವಾಗ ಗಟ್ಟಿ ಆಗೋದಿಲ್ಲ. ಈಗ ಆದ ನಂತರ ಏನು ಮಾಡ್ಕೊಳ್ಬೇಕು ಅಂದರೆ ಈ ಜಾಮೂನ್ ಉಂಡೆಗಳನ್ನ ಮಾಡ್ಕೊಳ್ವಾಗಲೂ ನಾವು ತುಂಬ ಮಿಸ್ಟೇಕ್ ಮಾಡೋದೇನು ಅಂದರೆ ಬರಿಗೈನಲ್ಲಿ ಕಲಿಸ್ತೀವಿ. ತಪ್ಪು ಅದು. ಎಣ್ಣೆ ಸವರ್ಕೊಂಡು ಜಸ್ಟ್ ಜೆಂಟಲಾಗಿ ಇದನ್ನು ರೌಂಡ್ ಮಾಡ್ಕೊಳ್ಬೇಕು. ತುಂಬ ನೀವು ಇದನ್ನು ಉಂಡೆ ಮಾಡ್ಕೊಂಡ್ಬಿಟ್ರೆ ತುಂಬ ಕಂಪ್ರೆಸ್ ಆದಂಗೆ ಆಗ್ಬಿಡುತ್ತೆ. ಸೊ ಅದಕ್ಕಾಗಿ ಸಕ್ಕರೆ ನೀರು ಚೆನ್ನಾಗಿ ಅದು ಹಿಡ್ಕೊಳ್ಳೋದಕ್ಕೆ ಜಾಗ ಆಗೋದಿಲ್ಲ. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿ ಒಂದ್ಸಲ 2 ಉಂಡೆಗೆ ಒಂದ್ಸಲ ನೀವು ಎಣ್ಣೆ ಹಚ್ಕೊಳ್ಳಿ ಕೈಗೆ. ಸೊ ಈ ರೀತಿ ಜಸ್ಟ್ ಜೆಂಟಲಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು ನಾನು ಕೆಳಗಿನ ಕೈನ ಅಲ್ಲಾಡಿಸ್ತಾ ಇಲ್ಲ, ಜಸ್ಟ್ ಮೇಲಿನ ಕೈನ ಮಾತ್ರ ರೋಲ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಜಾಮೂನ್ ತುಂಬ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನೋಡಿ ನಾನು 2 ಉಂಡೆ ಆಗಿದ ತಕ್ಷಣ ಮತ್ತೆ ನಾನು ಕೈಗೆ ಎಣ್ಣೆನ ಸವರ್ಕೊಂಡು ಈ ರೀತಿ ಜಾಮೂನ್ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಪ್ಯಾಕೆಟ್ನಲ್ಲಿ ಸುಮಾರು 30-32ರಷ್ಟು ಜಾಮೂನ್ ಉಂಡೆಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಸಣ್ಣ ಇಷ್ಟಪಡೋರಾದರೆ ನೀವು ಸಣ್ಣನೂ ಸಹ ಮಾಡ್ಕೊಳ್ಬೋದು. ಸಕ್ಕರೆ ನೀರಿಗೆ ಹಾಕಿದ ತಕ್ಷಣ ಅದು ಇನ್ನೂ ದಪ್ಪ ಆಗುತ್ತೆ. ಈಗ ಇದನ್ನು ಕರ್ಕೊಳ್ಳೋದು ನೋಡೋಣ. ಸೊ ಇದು ಮೇನ್ ಇಂಪಾರ್ಟೆಂಟ್. ಎಲ್ಲರೂ ಇದ್ಲೇ ತಪ್ಪು ಮಾಡೋದು. ಏನು ಮಾಡಿಬಿಡ್ತಾರೆ ಅಂದರೆ ಜಾಮೂನ್ ಅಲ್ವಾ ಅಂತೇಳಿ ಎಣ್ಣೆ ಕಡಿಮೆ ಹಾಕ್ಕೊಂಡ್ಬಿಡ್ತಾರೆ. ಬಟ್ ಎಣ್ಣೆ ಮಾಡಬೇಕು ಅಂದರೆ ಎಣ್ಣೆ ಪೂರ್ತಿ ಜಾಮೂನ್ ಮುಳುಗಬೇಕು, ಅಲ್ಲಿವರೆಗೂ ನಾವು ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ಇದನ್ನೆಲ್ಲ ಈ ಜಾಮೂನ್ ಏನಿರುತ್ತಲ್ವ ಇದನ್ನು 2 ಒಬ್ಬೆ ಥರ ಮಾಡ್ಕೊಳ್ಳಿ. ಸ್ವಲ್ಪ ಕರಿಲಿಕ್ಕೆ ಹೋಗಬೇಡಿ. 2 ಒಬ್ಬೆ ಥರ ಮಾಡಿಕೊಂಡು ಇದನ್ನೆಲ್ಲ ಜಾಮೂನ್ ಮಿಕ್ಸ್ನ ಹಾಕ್ಕೊಂಡಾದ ನಂತರ ಇದನ್ನು ಹಾಗೆ ಬೇಯುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಬಿಡಕ್ಕೆ ಹೋಗಬೇಡಿ. ಇದನ್ನು ಜಸ್ಟ್ ಮಿಕ್ಸ್ ಮಾಡ್ತಾನೆ ಇರಬೇಕು. ನೀವು ಹಾಗೆ ಬಿಟ್ಬಿಟ್ರೆ ಏನಾಗ್ಬಿಡತ್ತೆ ಅಂದರೆ ಜಸ್ಟ್ ಒಂದೇ ಕಡೆ ಕಲರ್ ಜಾಸ್ತಿ, ಒಂದು ಕಡೆ ಕಲರ್ ಕಡಿಮೆ ಆ ರೀತಿ ಆಗುತ್ತೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ ಈ ಸೌಟ್ನ ಜೆಂಟಲಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ. ಸೊ ಆಗ ಎಲ್ಲ ಕಡೆ ಒಂದೇ ಕಲರ್ ಬರುತ್ತೆ. ಇಲ್ಲ ಒಂದು ಕಡೆ ಜಾಸ್ತಿ ಬ್ರೌನು, ಒಂದು ಕಡೆ ಲೈಟ್ ಬ್ರೌನು, ಈ ರೀತಿ ಜಾಮೂನ್ ಕಾಣೋದಿಲ್ಲ. ಆಗ ತುಂಬ ಚೆನ್ನಾಗಿ ಈ ರೀತಿ ನೀವು ಕಲಿಸ್ಕೊಂಡ್ರೆ ಜಾಮೂನ್ ತುಂಬ ಚೆನ್ನಾಗಿ ಎಲ್ಲ ಕಡೆ ಒಂದೇ ಸಮ ಕಲರ್ ಬರುತ್ತೆ. ಹಾಗೆ ಇನ್ನೂ ಒಂದು ಏನಪ್ಪ ಮಿಸ್ಟೇಕ್ ಮಾಡೋದು ಅಂತ ಅಂದರೆ ಮಾಡ್ಕೊಳ್ಳುವಾಗ ಸಾಮಾನ್ಯವಾಗಿ ಏನು ಮಾಡಿಬಿಡ್ತಾರೆ ಅಂದರೆ ಉರಿನ ಜಾಸ್ತಿ ಇಟ್ಕೊಂಡು ಕರ್ಕೊತಾರೆ. ದಯವಿಟ್ಟು ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಒಂದು ಸಮ ಕಲರ್ ಬರೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ನೋಡಿ ಜಾಮೂನ್ ಎಲ್ಲದೂ ಸಹ ಒಂದೇ ಕಲರ್ ಕಾಣ್ತಾ ಇದೆ. ಒಂದು ಜಾಸ್ತಿ ಬ್ರೌನು, ಒಂದು ಕಡಿಮೆ ಬ್ರೌನ್ ಏನೂ ಆಗಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಈ ರೀತಿಯಾಗಿ ಮಾಡಿಕೊಂಡ್ರೆ ನೀವು ಜಾಮೂನ್ ಹಾಗೆ ಇದು ಎಣ್ಣೆಗೆ ಹಾಕಿದ ತಕ್ಷಣ ಒಡೆಯೋದು ಸಹ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ನಾನು 2 ಒಬ್ಬೆಗಳನ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಈ ಜಾಮೂನ್ನ ಒಂದೇ ಥರಕ್ಕೆ
ಕರ್ಕೊಂಡಿದ್ದೀನಿ. ಸೊ ಈ ಜಾಮೂನ್ ಕರ್ಕೊಳ್ಳುವಾಗ ಇದನ್ನು ಕೆಲವ್ರು ಏನು ಮಾಡ್ತಾರೆ, ಸಕ್ಕರೆ ಪಾಕನ ರೆಡಿ ಇಟ್ಕೊಂಡು ತಕ್ಷಣಕ್ಕೆ ಹಾಕ್ಕೊಳ್ತಾರೆ. ಆ ರೀತಿ ಹಾಕ್ಕೊಳ್ಬೇಡಿ. ಒಂದು 5-10 ನಿಮಿಷ ಇದು ಕರೆದಿರೋದನ್ನು ಹೊರಗಿಟ್ಬಿಟ್ಟು ನಂತರ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳಿ. ಆವಾಗ ಚೆನ್ನಾಗಿ ಬರುತ್ತೆ, ಜಾಮೂನ್ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನು ಇನ್ನೊಂದು ಒಬ್ಬೆನೂ ಸಹ ನೀಟಾಗಿ ಕೈ ತಿರುಗಿಸ್ಕೊತಾನೆ ಚೆನ್ನಾಗಿ ಇದನ್ನು ಗೋಲ್ಡ್ ಕಲರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲದೂ ಸಹ ಒಂದೇ ಸಮ ಕಲರ್ ಬಂದಿದೆ, ಒಂದು ಜಾಸ್ತಿ ಒಂದು ಸಣ್ಣ ಆ ರೀತಿ ಬಂದಿಲ್ಲ. ಈಗ ಇದಕ್ಕೆ ಸಕ್ಕರೆ ಪಾಕ ಮಾಡ್ಕೊಳ್ಳೋದು ನೋಡೋಣ. ಸಕ್ಕರೆ ಪಾಕನೂ ಅಷ್ಟೇ ಕೆಲವರು ತಪ್ಪಾಗಿ ಮಾಡ್ಕೊಂಡು ಬಿಡ್ತಾರೆ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ, ನೀಟಾಗಿ ಕೇಳಿಸ್ಕೊಂಡು ನೋಡ್ಕೊಳ್ಳಿ. ನಾನಿಲ್ಲಿ 1 ಕಪ್ ಸಕ್ಕರೆಗೆ 2 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ನೀರನ್ನ ಹಾಕಿ ಆದ ನಂತರ ಸಕ್ಕರೆನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ನಾನು 4 ಲವಂಗ ಹಾಕ್ಕೊಳ್ತಾ ಇದ್ದೀನಿ. 4 ಲವಂಗ ಹಾಕಿ ಆದ ನಂತರ 2 ಏಲಕ್ಕಿನ ಸಿಪ್ಪೆ ತೆಗೆದುಬಿಟ್ಟು ಒಳಗಿರುವಂತಹ ಇದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ, ತಿರುಳನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ಸಕ್ಕರೆ ಪೂರ್ತಿಯಾಗಿ ಕರಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ, ಅಲ್ಲಿವರೆಗೂ ನಾವು ಇದನ್ನು ಕಲಿಸ್ಕೊಳ್ತಾನೆ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ, ಇದು ಪಾಕ ಬರ್ತಾ ಇಲ್ಲ, ಬಟ್ ಇವಾಗ ಒಂದೆಳೆ ಪಾಕ ಬರಲಿಕ್ಕೆ ಶುರುವಾಗ್ತಿದೆ ನೋಡಿ, ಸ್ಟಿಂಗ್ ಬಂದು ಕಟ್ ಆಗ್ತಿದೆ. ಈ ಥರ ಇದ್ದರೆ ಮಾತ್ರ ನೀವು ಜಾಮೂನ್ನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ ಜಾಮೂನು. ಸೊ ಈಗ ಪಾಕ ರೆಡಿಯಾಗಿದೆ. ಈಗ ಮಾಡಿಟ್ಕೊಂಡಿರುವಂತಹ ಜಾಮೂನು ಎಲ್ಲದನ್ನು ಇದಕ್ಕೆ ಹಾಕಿಬಿಟ್ಟು ಇದನ್ನು ಮ್ಯಾಕ್ಸಿಮಮ್ ಅಂದರೂ 1-2 ಗಂಟೆಗಳ ಕಾಲ ಇದನ್ನು ನಾವು ಇದರೊಳಗೆ ಸಕ್ಕರೆ ಪಾಕದಲ್ಲೇ ನೆನೆಲಿಕ್ಕೆ ಬಿಡಬೇಕು. ಹಾಕಿದ ತಕ್ಷಣವೇ ತೆಗೆದುಬಿಟ್ರೆ ಸಕ್ಕರೆ ಪಾಕನ ಜಾಮೂನ್ ಚೆನ್ನಾಗಿ ಹಿಡಿದಿಟ್ಕೊಂಡಿರಲ್ಲ. ಅದಕ್ಕಾಗಿ ಇದನ್ನು ಒಂದು 2-3 ಗಂಟೆ ಚೆನ್ನಾಗಿ ಇದನ್ನು ನೆನೆಲಿಕ್ಕೆ ಬಿಟ್ಬಿಡ್ಬೇಕಾಗತ್ತೆ. ನಾನು ಇದನ್ನು ಒಂದು 1.5 ಗಂಟೆ ಅಷ್ಟೇ ನೆನೆಸಿದ್ದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲದೂ ಸಹ ಚೆನ್ನಾಗಿ ಉಬ್ಬಿ ಸಕ್ಕರೆ ನೀರನ್ನೆಲ್ಲ ಹೇಳ್ಕೊಂಡಿದೆ. ಸೊ ಈ ರೀತಿಯಾಗಿ ಈ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನೀವು ಸಹ ಇಷ್ಟೇ ಸಾಫ್ಟಾಗಿರುವಂತಹ ಗುಲಾಬ್ ಜಾಮೂನ ಮನೆಯಲ್ಲಿ ಟ್ರೈ ಮಾಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.